ಇಂದು ಜನವರಿ 2023ರ ಲಕ್ಸರ್ ತಿಂಗಳಿನಲ್ಲಿ ಈಜಿಪ್ಟ್ನ ಆಸಕ್ತಿದಾಯಕ ಆವಿಷ್ಕಾರವು ಹೊಸ ರಾಜ ಸಮಾಧಿಯನ್ನು ಕಂಡುಹಿಡಿದಿದೆ. ಇದು ಸುಮಾರು 300-400 ವರ್ಷಗಳ ಹಿಂದೆ ಬಾಲಕ ರಾಜ ಟುಟಾಂಖಾಮುನ್ ರಾಜವಂಶಕ್ಕೆ ಸೇರಿದೆ ಎಂದು ನಂಬಲಾಗಿದೆ. ಈಜಿಪ್ಟ್ನಲ್ಲಿ ಪತ್ತೆಯಾಗಿದೆ. ಇದು ಪ್ರಾಚೀನ ಕಾಲದಲ್ಲಿ ಪ್ರವಾಹದಿಂದ ಕೆಟ್ಟದಾಗಿ ಧರಿಸಲ್ಪಟ್ಟಿತ್ತು. ಈಜಿಪ್ಟ್ನಲ್ಲಿ ಪುರಾತತ್ವಶಾಸ್ತ್ರಜ್ಞರು ಸಾವಿರಾರು ವರ್ಷಗಳ ಹಿಂದಿನ ರಾಜ ಸಮಾಧಿಯನ್ನು ಕಂಡುಹಿಡಿದಿದ್ದಾರೆ. ಸಮಾಧಿಯು ಲಕ್ಸಾರ್ನಲ್ಲಿ ಕಂಡುಬಂದಿದೆ. ಅಲ್ಲಿ ಅನೇಕ ಪ್ರಾಚೀನ ಕಲಾಕೃತಿಗಳನ್ನು ಕಂಡುಹಿಡಿಯಲಾಗಿದೆ. ಲಕ್ಸಾರ್ ಪ್ರಾಚೀನ ಈಜಿಪ್ಟಿನ ಇತಿಹಾಸದಿಂದ ತುಂಬಿದ ನಗರವಾಗಿದೆ ಮತ್ತು ಈಜಿಪ್ಟ್ನ ಕೆಲವು ಪ್ರಸಿದ್ಧ ಗೋರಿಗಳು ಮತ್ತು ರಾಜರ ಕಣಿವೆ ಮತ್ತು ಟುಟಾಂಖಾಮುನ್ ಸಮಾಧಿಯಂತಹ ಸ್ಮಾರಕಗಳಿಗೆ ನೆಲೆಯಾಗಿದೆ. ತಜ್ಞರು ಈ ಸಮಾಧಿಯು 1550 ಬಚ್ಚೆಯಿಂದ 1292 ಬಚ್ಚವರೆಗಿನ ಫರೋನಿಕ್ ಈಜಿಪ್ಟಿನ 18ನೇ ರಾಜವಂಶದಿಂದ ಬಂದಿದೆ ಎಂದು ಭಾವಿಸುತ್ತಾರೆ. ರಾಯಲ್ ಯಾರೆಂದು ತಿಳಿಯುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಇದು ರಾಣಿ ಅಥವಾ ರಾಜ್ಕುಮಾರಿ ಎಂದು ತಂಡಗಳು ಭಾವಿಸುತ್ತವೆ. ಸಮಾಧಿಯಲ್ಲಿ ಕಂಡುಬಂದಿದೆ ಎಂದು ನಾವು ತಿಳಿದುಕೊಳ್ಳೋಣ. ಉತ್ಖನನದ ಸ್ಥಳವು ರಾಜರು ಮತ್ತು ರಾಣಿಯರ ಕಣಿವೆಗಳ ಸಮೀಪದಲ್ಲಿದೆ. ಅಲ್ಲಿ ಅತ್ಯಂತ ಪ್ರಸಿದ್ಧವಾದ ಪ್ರಾಚೀನ ಈಜಿಪ್ಟಿನ ಆವಿಷ್ಕಾರಗಳನ್ನು ಮಾಡಲಾಗಿದೆ. ಇವುಗಳಲ್ಲಿ ಟುಟಾಂಖಾಮನ್, ಸೆಟಿ ಐ ಮತ್ತು ರಾಮ್ಸೆಸ್ ಎ ಸೇರಿವೆ. ಈ ನಿರ್ದಿಷ್ಟ ಸ್ಥಳವು ಈಜಿಪ್ಟ್ನ ಲಕ್ಸಾರ್ ಬಳಿ ನೈಲ್ ನದಿಯ ಪಶ್ಚಿಮ ದಂಡೆಯ ಉದ್ದಕ್ಕೂ ಇತ್ತು. ಈಗ ಸಮಾಧಿಯಲ್ಲಿ ಯಾರಿದ್ದಾರೆಂದು ತಿಳಿಯೋಣ. ಈ ಸ್ಥಳವು ರಾಜರ ಮತ್ತು ರಾಣಿಯರ ಕಣಿವೆಗೆ ಎಷ್ಟು ಹತ್ತಿರದಲ್ಲಿದೆ ಎಂಬ ಕಾರಣದಿಂದಾಗಿ. ಪುರಾತತ್ವ ಶಾಸ್ತ್ರಜ್ಞರು ಸಮಾಧಿಯು ರಾಜಮನೆತನಕ್ಕೆ, ಬಹುಶಃ ರಾಣಿ ಅಥವಾ ರಾಜಕುಮಾರಿಗೆ ಒಂದಾಗಿರಬಹುದು ಎಂದು ಭಾವಿಸುತ್ತಾರೆ. ಉತ್ಖನನದ ಆರಂಭಿಕ ಹಂತಗಳಲ್ಲಿ ಹೇಳಲು ಇದು ತುಂಬಾ ಕಷ್ಟಕರವಾಗಿರುತ್ತದೆ ಮತ್ತು ಅಗೆಯುವ ಸಮಯದಲ್ಲಿ ಯಾವುದೇ ಕಲಾಕೃತಿಗಳಿಗೆ ಹಾನಿಯಾಗದಂತೆ ಖಚಿತಪಡಿಸಿಕೊಳ್ಳಲು ತಂಡವು ಸೈಟ್ನಲ್ಲಿ ಕೆಲವು ವಿಶೇಷ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ನವಾಬ್ 18ನೇ ರಾಜವಂಶದಲ್ಲಿ ಏನಾಗುತ್ತಿತ್ತು? ಸರಿ, ಏಕೆಂದರೆ ಈ ಅವಧಿಯು ಸುಮಾರು 300 ವರ್ಷಗಳವರೆಗೆ ವ್ಯಾಪಿಸಿದೆ. ಸಾಕಷ್ಟು ಸಂಭವಿಸಿದೆ. ಇದನ್ನು ಕೆಲವೊಮ್ಮೆ ತುಟ್ಮೋಸಿಡ್ ರಾಜವಂಶ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ತುಟ್ಮೋಸ್ ಎಂಬ 4 ವಿಭಿನ್ನ ಫೇರೋಗಳನ್ನು ಹೊಂದಿತ್ತು. ಈ ಯುಗವು ಅದರ ಸ್ತ್ರೀ ಫೇರೋಗಳಾದ ಹ್ಯಾಟ್ಷೆಪ್ಸುಟ್ ಮತ್ತು ನೆಫರ್ನೆಫೆರುವಾಟಿನ್ಗಳಿಗೆ ಪ್ರಸಿದ್ಧವಾಗಿದೆ. ನೀವು ಅವಳನ್ನು ನೆಫರ್ಟಿಟಿ ಎಂದು ತಿಳಿದಿರಬಹುದು. ಆದರೂ ಹತ್ತಿರದ ನೈಲ್ ನದಿಯ ಪ್ರಾಚೀನ ಪ್ರವಾಹದ ಪರಿಣಾಮವಾಗಿ ಇದು ಸಾಕಷ್ಟು ಕಳಪೆ ಸ್ಥಿತಿಯಲ್ಲಿದೆ ಎಂದು ಹೇಳಲಾಗುತ್ತದೆ. ಸಮಾಧಿಯು ಸುಮಾರು 1550 ಬಹ್ಯೆಯಷ್ಟು ಹಿಂದಿನದು ಎಂದು ತಂಡವು ಭಾವಿಸುತ್ತದೆ. 1292 ಬಸ್ 3000 ವರ್ಷಗಳ ಹಿಂದೆ. ಈ ಅವಧಿಯನ್ನು ಫರೋನಿಕ್ ಈಜಿಪ್ಟಿನ 18ನೇ ರಾಜವಂಶ ಎಂದು ಕರೆಯಲಾಗುತ್ತಿತ್ತು. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ.